ಎಲ್ಲ ನನ್ನ ಆಪ್ತ ಸಖಿಯರಿಗೆ ಸಖೀಸ್ ವೆಜ್ ಕಿಚನ್ಗೆ ಸ್ವಾಗತ. ಸೊ ನಾನಿವತ್ತು ಬದನೆಕಾಯನ್ನು ಸುಟ್ಟು ಮೊಸರು ಬಜ್ಜಿಯನ್ನು ಹೇಗೆ ಮಾಡಬೇಕು ಅಂತ ಹೇಳಿ ತೋರಿಸ್ತಾ ಇದ್ದೀನಿ. ಇದು ಎಲ್ಲ ರೀತಿಯ ರೋಟಿ ಅಥವಾ ಚಪಾತಿ ಅಥವಾ ರೊಟ್ಟಿ ಅಥವಾ ಅನ್ನ ಆಗಿರ್ಬೋದು, ಎಲ್ಲದಕ್ಕೂ ಸೂಪರ್ ಕಾಂಬಿನೇಷನ್ ಅಂತಲೇ ಹೇಳ್ಬೋದು. ಈವನ್ ದೋಸೆಗೂ ಸಹ ನೀವು ನೆಂಚ್ಕೊಂಡು ತಿನ್ಬೋದು, ತುಂಬಾ ಚೆನ್ನಾಗಿರುತ್ತೆ. ಸೊ ನಾನು ಇದನ್ನು ಯೂಶ್ವಲಿ ಅಕ್ಕಿ ರೊಟ್ಟಿ ಜೊತೆ ಅಥವಾ ಚಪಾತಿ ಜೊತೆ ಅಥವಾ ರವೆ ರೊಟ್ಟಿ ಜೊತೆ ಮಾಡೋದುಂಟು. ಸೊ ಹೇಗೆ ಮಾಡೋದು ಅಂತ ನೋಡೋಣ. ಅದಕ್ಕಿಂತ ಮುಂಚೆ ನಿಮಗೆ ಈ ವಿಡಿಯೋ ಇಷ್ಟ ಆಗ್ತಾ ಇದ್ದರೆ ದಯವಿಟ್ಟು ಒಂದು ಲೈಕನ್ನು ಒತ್ತಿ, ಅದರಿಂದ ನನಗೆ ತುಂಬಾ ಮೋಟಿವೇಶನ್ ಸಿಗುತ್ತೆ. ಹೆಚ್ಚೆಚ್ಚು ಹೊಸ ಹೊಸ ರೆಸಿಪಿಗಳನ್ನು ನಿಮ್ಮ ಮುಂದೆ ತರೋದಕ್ಕೆ ನಾನು ಸಹ ಪ್ರಯತ್ನಿಸ್ತೀನಿ. ಸೊ ಇನ್ಯಾಕೆ ತಡ ಅಲ್ವಾ, ರೆಸಿಪಿಯನ್ನು ನೋಡ್ಕೊಂಬರೋಣ. ನಾನಿಲ್ಲಿ ಕಪ್ಪನೆ ಉದ್ದನೆಯ ಬದನೆಕಾಯನ್ನು ತೊಗೊಂಡಿದ್ದೀನಿ. ಸೊ ಈ ರೀತಿಯ ಬದನೆಕಾಯಿ ಚೆನ್ನಾಗಿರುತ್ತೆ ಈ ಬಜ್ಜಿಗೆ. ಸೊ ಹಾಗಾಗಿ ಮೊದಲಿಗೆ ತೊಳೆದ್ಬಿಟ್ಟು ಈ ರೀತಿ ಪ್ಲಸ್ ಮಾರ್ಕ್ ಹಾಕಿ ನೋಡ್ತಾ ಇದ್ದೀನಿ, ಹುಳು ಏನಾದರೂ ಇದೆಯಾ ಒಳಗಡೆ ಅಂಥೇಳಿ. ಸೊ ನೋಡದೆ ಮಾಡಿದ್ರೆ ಕೆಲವೊಂದು ಸಲ ಒಳಗಡೆ ಹುಳು ಇರೋ ಚಾನ್ಸಸ್ಸು ಇರುತ್ತೆ. ಸೊ ಹಾಗಾಗಿ ಪ್ಲಸ್ ಮಾರ್ಕ್ ಹಾಕಿ ಕ್ಲೀನಾಗಿ ನೋಡ್ತಾ ಇದ್ದೀನಿ ಇದೆಯಾ ಅಂಥೇಳಿ. ಸೊ ಎರಡರಲ್ಲೂ ಇಲ್ಲ. ಸೊ ಈಗ ನಾನು ಇದನ್ನು ಗ್ಯಾಸ್ ಮೇಲೆ ಇಟ್ಕೊಂಡು ಸುಟ್ಕೊತಾ ಇದ್ದೀನಿ. ಈ ರೀತಿ ಒಬ್ಬೊಬ್ಬರಿಗೆ ಇಷ್ಟ ಆಗಲ್ಲ ಸುಡೋದು ಗ್ಯಾಸ್ ಮೇಲಿಟ್ಟು, ಅಂಥವರು ನೀವು ಇದನ್ನು ಕುಕ್ಕರ್ಗೆ ಸಹ ಬೇಯಿಸೋದಕ್ಕೆ ಹಾಕ್ಬೋದು. ಬೇಯಿಸ್ಬಿಟ್ಟು ಇದರ ಸಿಪ್ಪೆಯನ್ನು ತೆಗೆದು ಮುಂದಿನ ಪ್ರೊಸೀಜರ್ ನಾನು ಏನು ಮಾಡಿ ತೋರಿಸ್ತೀನೋ ಅದನ್ನು ಮಾಡಿದ್ರೆ ಮೊಸರು ಬಜ್ಜಿ ರೆಡಿ ಆಗುತ್ತೆ. ಬಟ್ ಯೂಶ್ವಲಿ ಹಳ್ಳಿ ಕಡೆಯಲ್ಲಿ ಕೆಂಡದ ಮೇಲೆ ಇದನ್ನು ಸುಟ್ಟು ಮಾಡ್ತಾರೆ. ಬಟ್ ಸಿಟಿ ಕಡೆ ಆಪ್ಷನ್ನು ಕೆಂಡದ ಮೇಲೆ ಸುಡೋದಕ್ಕೆ ಅಷ್ಟಾಗಿ ಇರಲ್ಲ ಅನ್ನೋದಕ್ಕೋಸ್ಕರ ಈ ರೀತಿ ನಾವು ಗ್ಯಾಸ್ ಮೇಲೆ ಸುಡ್ತಾ ಇದ್ದೀವಿ. ಕೆಲವರಿಗೆ ಇದು ಇಷ್ಟ ಆಗುತ್ತೆ, ಕೆಲವರಿಗೆ ಇಷ್ಟ ಆಗಲ್ಲ. ಆ್ಯಂಡ್ ಗ್ಯಾಸ್ ಮೇಲೆ ಸುಡೋದ್ರಿಂದ ಗ್ಯಾಸಿನ ವಾಸನೆ ಏನಾದರೂ ಬರುತ್ತಾ ಅಂತ ಹೇಳಿ ಕೆಲವರಿಗೆ ಡೌಟ್ ಇರುತ್ತೆ. ಆ ರೀತಿ ಏನು ಗ್ಯಾಸಿನ ವಾಸನೆ ಸಹ ಬರಲ್ಲ. ಸುಟ್ಟು ಮಾಡೋದ್ರಿಂದ ತುಂಬ ಒಂದು ಬೇರೆಯೇ ಟೇಸ್ಟ್ ಇರುತ್ತೆ. ಅಂದರೆ ಆ ಸುಟ್ಟಿರುವ ಫ್ಲೇವರು ತುಂಬ ಚೆನ್ನಾಗಿ ಬರ್ತಾ ಇರುತ್ತೆ ಬದನೆಕಾಯಿಂದ. ನಿಮಗೆ ಸುಟ್ಟಿರುವಂತಹ ಬದನೆಕಾಯಿ ಫ್ಲೇವರ್ ಇಷ್ಟ ಆಗುತ್ತೆ ಅಂತಂದರೆ ನೀವು ಈ ರೀತಿ ಮಾಡ್ಬೋದು. ಇಲ್ಲ ಇಷ್ಟ ಆಗಲ್ಲ ಅಂತಂದರೆ ನೀವು ಕುಕ್ಕರ್ನಲ್ಲಿ ಬೇಯಿಸಿದ್ರೆ ಮಾಮೂಲಿ ಬದನೆಕಾಯಿನ ಬೇಯಿಸಿದ ಹಾಗೆ ಇರುತ್ತೆ. ಸೊ ಸುಟ್ಟ ಫ್ಲೇವರು ಬರಲ್ಲ. ಸೊ ಎರಡು ಬದನೆಕಾಯನ್ನು ನಾನು ಸುಟ್ಟು ತೆಕ್ಕೊಂಡಿದ್ದೀನಿ. ನಾನಿಲ್ಲಿ ಕೊತ್ತಂಬರಿ ಸೊಪ್ಪು ಸ್ವಲ್ಪ ಎರಡು ಹಸಿಮೆಣಸಿನ್ಕಾಯನ್ನು ಇದಕ್ಕೆ ಯೂಸ್ ಮಾಡ್ತಾಯಿದ್ದೀನಿ. ಸೊ ಕಂಪ್ಲೀಟಾಗಿ ಆರಿದೆ ನಾನು ಸುಟ್ಟಿರೋ ಬದನೆಕಾಯಿ. ಸೊ ಅದು ಆರಿದ ಮೇಲೆ ಈ ರೀತಿ ನಾನು ಅದರ ಮೇಲೆ ಹೊರಗಡೆ ಚರ್ಮ ಏನಿದೆ ಅದನ್ನು ತೆಗಿತಾ ಇದ್ದೀನಿ, ಸ್ಕಿನ್ ಏನಿದೆ ಅದನ್ನು ತೆಗಿತಾ ಇದ್ದೀನಿ. ಸೊ ತುಂಬಾ ಈಸಿ. ಮತ್ತು ನಿಮಗೆ ಮುಟ್ಟಿದ್ರೇ ಗೊತ್ತಾಗುತ್ತೆ ಪೂರ್ತಿ ಬೆಂದಿದೆಯಾ ಇಲ್ವಾ ಅಂಥೇಳಿ, ಬದನೆಕಾಯಿ ಪೂರ್ತಿ ಬೆಂದಿದೆಯಾ ಇಲ್ವಾ ಅಂಥೇಳಿ. ಬೆಂದಿದ್ರೆ ಪೂರ್ತಿ ಮೃದುವಾಗಿರುತ್ತೆ, ನಿಮ್ಮ ಕೈಗೆ ಈಸಿಯಾಗಿ ಸಿಗುತ್ತೆ. ಗಟ್ಟಿಯಾಗಿದ್ದರೆ ನಿಮ್ಗೆ ಗೊತ್ತಾಗುತ್ತೆ ಬೆಂದಿಲ್ಲ ಅಂಥೇಳಿ. ಸೊ ಆಗ ನೀವು ಸುಡೋ ಪ್ರೋಸೆಸ್ಸನ್ನು ಇನ್ನೂ ಸ್ವಲ್ಪ ಜಾಸ್ತಿ ಹೊತ್ತು ಮಾಡಬೇಕಾಗುತ್ತೆ. ನಾನು ನಿಧಾನವಾಗಿ ಎಲ್ಲವನ್ನು ಈ ರೀತಿ ಬಿಡಿಸಿ ಇಟ್ಕೊತಾ ಇದ್ದೀನಿ. ಸೊ ಇದನ್ನು ನೀವು ಒಟ್ಟಿಗೆ ಮಾಡಬೇಕು ಅಂತಲೂ ಇಲ್ಲ. ನೀವು ಬೇಕಿದ್ರೆ ಈ ರೀತಿ ಸಿಪ್ಪೆಯನ್ನು ತೆಗೆದು ಇಟ್ಕೊಂಡು ಸ್ಮ್ಯಾಶ್ ಮಾಡಿ ಇಟ್ಕೊಂಡ್ರೆ ನೀವು ಯಾವಾಗ ಬೇಕೋ ಆಗ ಫ್ರೆಶ್ ಆಗಿ ಮಾಡ್ಕೋಬೋದು ಈ ಮೊಸರು ಬಜ್ಜಿಯನ್ನು. ಈ ಪ್ರೊಸೀಜರನ್ನು ಒಂದನ್ನು ಮಾಡಿಟ್ಕೊಂಡ್ರೆ ನೀವು ಮೊಸರು ಬಜ್ಜಿಯನ್ನು ಯಾವಾಗ ಬೇಕಿದ್ರೂ ತಯಾರಿಸ್ಬೋದು. ಸೊ ಈಗ ನಾನು ಸ್ಮ್ಯಾಶ್ ಮಾಡ್ತಾಯಿದ್ದೀನಿ. ಆಲೂಗೆಡ್ಡೆಯನ್ನು ಹೇಗೆ ಸ್ಮ್ಯಾಶ್ ಮಾಡ್ತೀವಿ ನೋಡಿ, ಹಾಗೆಯೇ ಸ್ಮ್ಯಾಶರನ್ನು ತೊಗೊಂಡು ಈ ರೀತಿ ಚೆನ್ನಾಗಿ ಸ್ಮ್ಯಾಶ್ ಮಾಡ್ತಾಯಿದ್ದೀನಿ. ಕೈಯಲ್ಲಿ ಸಹ ಕಿವುಚ್ಬೋದು. ಕೈಯಲ್ಲಿ ಕಿವುಚಿದ್ರೆ ಕೆಲವರಿಗೆ ಇಷ್ಟ ಆಗುತ್ತೆ, ಕೆಲವರಿಗೆ ಇಷ್ಟ ಆಗಲ್ಲ. ಸೊ ಹಾಗಾಗಿ ಸ್ಮ್ಯಾಶ್ ಮಾಡಿ ತೋರಿಸ್ತಾ ಇದ್ದೀನಿ ನಾನಿವತ್ತು. ಸೊ ಇದನ್ನು ಕಿವುಚ್ಬಿಟ್ಟು ಮಾಡ್ತಾರೆ, ಚೆನ್ನಾಗಿರುತ್ತೆ. ಅಂದರೆ ನಿಮ್ಮ ಕೈಗಳು ಸ್ವಚ್ಛವಾಗಿದೆ ಅಂತ ನಿಮಗೆ ಕಾನ್ಫಿಡೆಂಟ್ ಇದ್ದರೆ ಖಂಡಿತ ಮಾಡ್ಬೋದು, ಚೆನ್ನಾಗಿರುತ್ತೆ. ಸೊ ಅದಾದಮೇಲೆ ಇಲ್ಲಿ ಒಗ್ಗರಣೆಗೆ ನಾನು ಎಣ್ಣೆಯನ್ನು ಹಾಕ್ತಾಯಿದ್ದೀನಿ 2 ಸ್ಪೂನಷ್ಟು. ಅದಾದಮೇಲೆ ಎಣ್ಣೆ ಕಾದ್ಮೇಲೆ ಸಾಸಿವೆಯನ್ನು ಒಂದು ಅರ್ಧ ಸ್ಪೂನಷ್ಟು ಹಾಕಿದ್ದೀನಿ. ಅದರ ಜೊತೆಗೆ ಒಣಮೆಣಸಿನ್ಕಾಯನ್ನು ಒಂದೇ ಒಂದು ಒಣಮೆಣಸಿನ್ಕಾಯನ್ನು ಹಾಕಿದ್ದೀನಿ. ಯಾಕೆಂದರೆ ಅದು ಒಂದು ಫ್ಲೇವರ್ ಕೊಡೋದಕ್ಕಷ್ಟೇ. ಖಾರಕ್ಕೆ ಎನಿವೇಸ್ ನಾವು ಹಸಿಮೆಣಸಿನ್ಕಾಯನ್ನು ಹಾಕ್ತಾ ಇದ್ದೀವಿ ಇದಕ್ಕೆ. ಸೊ ಅದು ಹಾಗಾಗಿ ಒಂದೇ ಒಂದನ್ನು ಯೂಸ್ ಮಾಡಿದ್ದೀನಿ. ಕೊತ್ತಂಬರಿ ಸೊಪ್ಪು
ಮತ್ತು ಮೆಣಸಿನ್ಕಾಯಿ ಮತ್ತು ಒಂದು ಚಿಟಕಿ ಹಿಂಗನ್ನು ಹಾಕಿ ನಾನು ಒಗ್ಗರಣೆ ಕೊಟ್ಟು ಇದಕ್ಕೆ ಬಗ್ಗಿಸ್ತಾ ಇದ್ದೀನಿ, ಬದನೆಕಾಯಿಗೆ ಬಗ್ಸಿದ್ದೀನಿ. ಮತ್ತು ನಾನಿಲ್ಲಿ 4 ಸೌಟು ಆಗುವಷ್ಟು ಮೊಸರನ್ನು ಇದಕ್ಕೆ ಹಾಕಿದ್ದೀನಿ. 4 ಸೌಟು ಮೊಸರನ್ನು ಹಾಕಿದ್ದೀನಿ, ಗಟ್ಟಿ ಮೊಸರನ್ನ. ಆದಷ್ಟು ಗಟ್ಟಿ ಇದ್ದರೆ ಚೆನ್ನಾಗಿರುತ್ತೆ. ಸೊ ಎಲ್ಲವನ್ನು ಒಟ್ಟಿಗೆ ಮಿಕ್ಸ್ ಮಾಡ್ತಾಯಿದ್ದೀನಿ ಮೊದಲಿಗೆ. ಅದಾದಮೇಲೆ ನಾನು ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಒಂದು 3ರಿಂದ 4 ಸ್ಪೂನಷ್ಟು ತೆಂಗಿನಕಾಯನ್ನು ಹಾಕ್ಕೊಂಡಿದ್ದೀನಿ. ತೆಂಗಿನಕಾಯಿ ಸಹ ಆಪ್ಷನಲ್ಲು, ಕೆಲವ್ರು ಹಾಕ್ತಾರೆ ಕೆಲವ್ರು ಹಾಕಲ್ಲ, ಅದು ನಿಮ್ಮ ಇಷ್ಟ. ನಿಮಗೆ ಇಷ್ಟ ಆಗುತ್ತೆ ಅಂತಂದರೆ ಹಾಕ್ಕೋಬೋದು. ನಮ್ಮ ಮನೆಯಲ್ಲಿ ಇಷ್ಟ ಆಗುತ್ತೆ, ಹಾಗಾಗಿ ಹಾಕಿದ್ದೀನಿ. ಸೊ ನಮ್ಮ ಸುಟ್ಟ ಬದನೆಕಾಯಿಯ ಮೊಸರು ಬಜ್ಜಿ ರೆಡಿ ಇದೆ. ಅಕ್ಕಿ ರೊಟ್ಟಿಗಂತೂ ಇದು ಸೂಪರ್ ಸೈಡ್ ಡಿಶ್ ಅಂತಲೇ ಹೇಳಬೇಕು. ತುಂಬಾ ಚೆನ್ನಾಗಿರುತ್ತೆ ಅಕ್ಕಿ ರೊಟ್ಟಿ ಜೊತೆಗೆ ಚಪಾತಿಗೂ ಚೆನ್ನಾಗಿರುತ್ತೆ. ಯಾಕೆಂದರೆ ಅದೆರಡು ಆಲ್ಮೋಸ್ಟ್ ಡ್ರೈ ಪಾರ್ಟ್ ಇರುತ್ತೆ, ರೊಟ್ಟಿ ಮತ್ತು ಚಪಾತಿ. ಸೊ ಅದರ ಜೊತೆ ನೆಂಚ್ಕೊಂಡಾಗ ತುಂಬಾ ಚೆನ್ನಾಗಿರುತ್ತೆ. ಮಕ್ಳಿಗೂ ಸಹ ಇದು ಇಷ್ಟ ಆಗುತ್ತೆ, ಯಾಕೆಂದರೆ ಮೊಸರನ್ನ ಹಾಕಿರ್ತೀವಿ, ತುಂಬ ತಿನ್ನಲ್ಲ ಏನು ಅಂತ ಅನ್ನೋ ಮಕ್ಳಿಗೂ ಸಹ ಇದನ್ನು ಈಸಿಯಾಗಿ ನೀವು ತಿನ್ನಿಸ್ಬಿಡ್ಬೋದು. ಸೊ ಲಂಚ್ ಬಾಕ್ಸಿಗೂ ಸಹ ಕೊಟ್ಟು ಕಳಿಸ್ಬೋದು, ಚೆನ್ನಾಗಿರುತ್ತೆ. ಸೊ ಹೇಗಿತ್ತು ಇವತ್ತಿನ ರೆಸಿಪಿ? ನಿಮ್ಮೆಲ್ರಿಗೂ ಇಷ್ಟ ಆಯಿತು ಅಂತ ಅಂದ್ಕೊಂಡಿದ್ದೀನಿ. ಖಂಡಿತ ಲೈಕ್ ಕೊಟ್ಟೋದನ್ನು ಮರಿಬೇಡಿ. ನನ್ನ ಚಾನಲ್ಗೆ ನೀವಿನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂತಂದರೆ ಸಬ್ಸ್ಕ್ರೈಬ್ ಆಗಿ. ನನ್ನನ್ನು ನೀವು ಇನ್ಸ್ಟಾಗ್ರಾಮ್, ಫೇಸ್ಬುಕ್ ಹಾಗೂ ಟ್ವಿಟ್ಟರ್ ಹ್ಯಾಂಡಲ್ಸಲ್ಲಿ ಸಹ ಫಾಲೋ ಮಾಡ್ಬೋದು. ಎಲ್ಲದರ ಲಿಂಕನ್ನು ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೀನಿ. ನೀವು ನನ್ನ ವಾಟ್ಸಪ್ ಗ್ರೂಪ್ಗೆ ಜಾಯಿನ್ ಆಗಬೇಕು ಅಂತಂದರೆ ಅದರ ಫಾರ್ಮನ್ನು ಸಹ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೀನಿ. ವೆಲ್ಕಮ್ ಟು ದ ಸಖೀಸ್ ವಾಟ್ಸಪ್ ಫ್ಯಾಮಿಲಿ ಅಂತ ಹೇಳ್ತಾ, ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ಹೊಸ ರುಚಿ ಜೊತೆ ನಿಮ್ಮೆಲ್ಲರನ್ನ ಭೇಟಿಯಾಗ್ತೀನಿ. ಅಲ್ಲಿವರೆಗೂ ನಿಮ್ಮ ಸಖಿ ಲಕ್ಷ್ಮಿ ಆನಂದ್ ಕಡೆಯಿಂದ ವಿದಾಯ. ಬಾಯ್.